ಇದು ನಿಮ್ ಬೇಕಾ? ಈ ವಿಡಿಯೋನ ಈಗಲೇ ಸೇವ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ಆಮೇಲೆ ಹುಡುಕ್ತಾ ಕೂತ್ಕೋತೀರಾ. ಸುಮಾರು 1,04,000 ಕೋಟಿಯಷ್ಟು ದುಡ್ಡನ್ನ ಕೇಂದ್ರ ಸರ್ಕಾರದವರು ನಿಮ್ಮ ಅಕೌಂಟಿಗೆ ಹಾಕ್ಬೇಕಂತ ಹೇಳಿ ಡಿಸೈಡ್ ಮಾಡ್ಯಾರ. ನಿಮಗ್ ಗೊತ್ತಿಲ್ಲಂಗ ನಿಮ್ಮ ಹಣ ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಜಮಾ ಇರಬಹುದು. ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಅನ್ಕ್ಲೇಮ್ ಸ್ಥಿತಿಯಲ್ಲಿ ಬಿದ್ದಿರಬಹುದು. ಮ್ಯೂಚುವಲ್ ಫಂಡ್ಗಳಲ್ಲಿ, ಶೇರ್ಸ್ ಗಳಲ್ಲಿ, ಡಿಬೆಂಚರ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಮರ್ತಿರಬಹುದು. ಈ ದುಡ್ಡು ನಿಮ್ಮ ಹೆಸರಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿಯ ಯಾವುದೇ ಮೆಂಬರ್ಸ್ ಹೆಸರಿನಲ್ಲಿ ಇರಬಹುದು. ಈ ದುಡ್ಡು ನಿಮ್ಮದೇ, ಆದರೆ ಇಲ್ಲಿಯವರೆಗೂ ಈ ದುಡ್ಡು ನಿಮ್ಮ ಕೈ ಸೇರಿಲ್ಲ. ಇದೇ ಕಾರಣಕ್ಕೆ ಪ್ರಧಾನಮಂತ್ರಿ ಮೋದಿ ಅವರು ನಿಮ್ಮ ಹಣ ರಿಫಂಡ್ ಮಾಡಲು ಯುವರ್ ಮನಿ ಯುವರ್ ರೈಟ್ ಎಂಬ ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಬ್ಯಾಂಕುಗಳಲ್ಲಿ ಸುಮಾರು 78,000 ಕೋಟಿ ರೂಪಾಯಿ, ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಸುಮಾರು 14,000 ಕೋಟಿ ರೂಪಾಯಿ, ಮ್ಯೂಚುವಲ್ ಫಂಡ್ಗಳಲ್ಲಿ ಸುಮಾರು 3,000 ಕೋಟಿ ರೂಪಾಯಿ, ಡಿವಿಡೆಂಡ್ ಮತ್ತು ಶೇರ್ಸ್ ಗಳಲ್ಲಿ ಸುಮಾರು 9,000 ಕೋಟಿ ರೂಪಾಯಿ, ಒಟ್ಟು 1,04,000 ಕೋಟಿ ರೂಪಾಯಿಯಷ್ಟು ಹಣ ಅನ್ಕ್ಲೇಮ್ ಡೆಪಾಸಿಟ್ ರೂಪದಲ್ಲಿದೆ. ಈ ದುಡ್ಡನ್ನು ನೀವು ಪಡಿಬೇಕಾ? ಹಾಗಾದ್ರೆ ನಾ ತಿಳಿಸುವ ಈ ಪೋರ್ಟಲ್ಗೆ ಭೇಟಿ ಕೊಟ್ಟು ನಿಮ್ಮ ಇನ್ಫಾರ್ಮೇಶನ್ ಅನ್ನ ಎಂಟ್ರಿ ಮಾಡಿ ಈ ದುಡ್ಡನ್ನ ಕ್ಲೇಮ್ ಮಾಡ್ಕೋಬಹುದು. ನಿಮ್ಮ ಹಣ ಬ್ಯಾಂಕ್ ನಲ್ಲಿ ಇದ್ದರೆ RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ಸರ್ಚ್ ಮಾಡ್ರಿ. ಇನ್ಶೂರೆನ್ಸ್ ಕಂಪನಿಗಳಲ್ಲಿದ್ದರೆ IRDA ನ ಭೀಮಾ ಭರೋಸಾ ಪೋರ್ಟಲ್ ನಲ್ಲಿ ಸರ್ಚ್ ಮಾಡ್ರಿ. ಮ್ಯೂಚುವಲ್ ಫಂಡ್ ಮತ್ತು ಶೇರ್ಸ್ ಗಳಲ್ಲಿ ಇದ್ರೆ ಸೆಬಿಯ ಮಿತ್ರ ಪೋರ್ಟಲ್ ನಲ್ಲಿ ಸರ್ಚ್ ಮಾಡ್ರಿ. ಡಿವಿಡೆಂಡ್ ಗಳಲ್ಲಿ, ಓಲ್ಡ್ ಶೇರ್ಸ್ ಗಳಲ್ಲಿ ಇತ್ತಂತ ಹೇಳಿದ್ರೆ MCA ನ IEPFA ಪೋರ್ಟಲ್ ನಲ್ಲಿ ಸರ್ಚ್ ಮಾಡ್ರಿ. ನಾನು ತಿಳಿಸಿದ ಈ ಪೋರ್ಟಲ್ ನಲ್ಲಿ ನೀವು ಉಚಿತವಾಗಿ ಸರ್ಚ್ ಮಾಡಿ ನಿಮ್ಮ ಕ್ಲೇಮ್ ಅನ್ನು ಪಡೆಯಬಹುದು. ಅಲ್ಲದೆ ಆಲ್ ಓವರ್ ಇಂಡಿಯಾ 477 ಫೆಸಿಲಿಟೇಷನ್ ಸೆಂಟರ್ ಗಳಲ್ಲಿ ಈ ಯೋಜನೆಯ ಪ್ರಯೋಜನ ಪಡೆಯಬಹುದು. ಲಿಂಕ್ ಅಂತ ಕಮೆಂಟ್ ಮಾಡ್ರಿ. ಈ ಎಲ್ಲ ಪೋರ್ಟಲ್ ಗಳ ಲಿಂಕ್ ಗಳನ್ನ ಡೈರೆಕ್ಟ್ ಮೆಸೇಜ್ ಮುಖಾಂತರ ಕಳಿಸ್ಕೊಡ್ತೇನೆ. ಜಸ್ಟ್ ಟ್ರೈ ಮಾಡೋದ್ರೊಳಗ ಏನ್ ತಪ್ಪಿಲ್ಲ, ಜಸ್ಟ್ ಟ್ರೈ ಮಾಡ್ರಿ. ಬಾಳ ಅಂದ್ರೆ 10 ನಿಮಿಷ ವೇಸ್ಟ್ ಆಕೈತಿ, ಇಲ್ಲ ಅಂದ್ರ ನಿಮ್ಮ ಹೆಸರಲ್ಲಿರುವ ಯಾವ್ದಾದ್ರು ದುಡ್ಡು ನಿಮ್ಗೆ ಸಿಗಬಹುದು. ಇಂಥ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ವಿಡಿಯೋ ನೋಡಲು ನಮ್ಮ ಪೇಜ್ ಫಾಲೋ ಮಾಡ್ರಿ. ಎಲ್ಲರಿಗೂ ಧನ್ಯವಾದಗಳು.